ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಭಾರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಉಗ್ರ ಮಂಜು ಅವರ ದರ್ಬಾರ್ ಭಾರಿ ಜೋರಾಗಿ ಇದೆ. ರಾಜನಾಗಿರುವಂತಹ ಉಗ್ರ ಮಂಜು ಅತಿ ಕಠೋರವಾದಂಥ ಶಿಕ್ಷೆಗಳನ್ನು ಕೊಡ್ತಾ ಬಿಗ್ ಬಾಸ್ ಮನೆಯಲ್ಲಿ ದಬ್ಬಾಳಿಕೆ ಮಾಡ್ತಿದ್ದಂಥ ಸ್ಪರ್ಧಿಗಳ ಸೊಕ್ಕಡಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಉಗ್ರ ಮಂಜು ಕೈಯಲ್ಲಿ ಕೆಲವೊಂದಷ್ಟು ಕೆಲಸಗಳನ್ನು ಮಾಡಿಸ್ತಾ ತಮ್ಮ ಸ್ಟ್ರಾಟಜಿಗಳನ್ನು ವರ್ಕೌಟ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಮೂಲಕ ಬಿಗ್ ಬಾಸ್ ಮನೆಗೆ ಈ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿಗಳ ಬಾಯಿ ಮುಚ್ಚಿಸೋದ ಕೆಲಸವನ್ನು, ಜೊತೆಗೆ ಈ ಸ್ಪರ್ಧಿಗಳು ಏನು ಜಾಸ್ತಿ ಆಟ ಆಡ್ತಿದ್ರು ನೋಡಿ, ಅವರ ವಿರುದ್ಧ ಒಂದಷ್ಟು ಸೊಕ್ಕಡಿಸುವ ಕೆಲಸವನ್ನು ಕೂಡ ಈಗ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹಾಗಾದರೆ ಇಲ್ಲಿ ಉಗ್ರ ಮಂಜುಗೆ ಬಿಗ್ ಬಾಸ್ ಕೊಟ್ಟಿರುವಂಥ ಈ ಟಾಸ್ಕ್ನ ಉದ್ದೇಶ ಏನು? ಇಲ್ಲಿ ಸೀಕ್ರೆಟ್ ಟಾಸ್ಕನ್ನು ಕೊಡ್ತಿರೋದು ಯಾಕೆ? ಇದರ ಫಲವೇನು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11 8ನೇ ವಾರಕ್ಕೆ ಭಾರಿ ವಿಶೇಷವಾದಂಥ ಡೆವಲಪ್ಮೆಂಟ್ಗಳಿಗೆ ಮತ್ತು ಕುತೂಹಲದ ಕ್ಷಣಗಳಿಗೆ ಸಾಕ್ಷಿಯಾಗ್ತಿದೆ. ಕ್ಯಾಪ್ಟನ್ ಆಗಿರುವಂಥ ಉಗ್ರ ಮಂಜು ಈಗ ರಾಜನಾಗಿದ್ದಾನೆ. ಬಿಗ್ ಬಾಸ್ ರಾಜ್ಯದ ರಾಜನಾಗಿರುವಂತಹ ಈ ಉಗ್ರ ಮಂಜು ಅತಿ ಕ್ರೂರ ಮತ್ತು ಅತಿ ನಿಷ್ಠುರವಾದಂಥ ರಾಜ ಅನ್ನುವಂತಹ ಕುಖ್ಯಾತಿಗೂ ಕೂಡ ಪ್ರಖ್ಯಾತಿ ಹೊಂದಿದ್ದಾನೆ. ರಾಜ ಮತ್ತು ಪ್ರಜೆಗಳ ಟಾಸ್ಕ್ನಲ್ಲಿ ಮಂಜು ಕೊಡುವಂಥ ಕಾಟ, ದಬ್ಬಾಳಿಕೆಯನ್ನು ಮನೆಯ ಇತರ ಸದಸ್ಯರು ಸಹಿಸಿಕೊಳ್ಳೇಬೇಕು. ಇದರ ಫಲವಾಗಿ ಮನೆಯ ಸದಸ್ಯರಿಗೆ ಒಂದು ನೀತಿ ಪಾಠವನ್ನು ಬೋಧನೆ ಮಾಡುವಂಥ ಕೆಲಸವನ್ನು ಬಿಗ್ ಬಾಸ್ ಮಾಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ತೀರಾ ಹಾರಾಡ್ತಿದ್ದವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಕೂಡ ಈ ಬಾರಿ ಉಗ್ರ ಮಂಜು ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ 11ರ 8ನೇ ವಾರಕ್ಕೆ ಉಗ್ರ ಮಂಜು ಕ್ಯಾಪ್ಟನ್ ಆಗಿರೋದು ಮಾತ್ರವಲ್ಲದೆ 57ನೇ ದಿನ ಬಿಗ್ ಬಾಸ್ ಮನೆಯಲ್ಲಿ ರಾಜ ಮತ್ತು ಪ್ರಜೆಗಳ ಟಾಸ್ಕ್ಗಳನ್ನು ಕೊಡಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ರಾಜ ಮಂಜು ಕೊಡುವಂಥ ಕಾಟ, ದಬ್ಬಾಳಿಕೆಯನ್ನು ಮನೆಯ ಇತರ ಸ್ಪರ್ಧಿಗಳು ಸಹಿಸಿಕೊಳ್ಳಬೇಕಾಗಿದೆ. ಇದರಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ ಮಂಜು ವಿರುದ್ಧ ಹನುಮಂತು ಮತ್ತು ಧನ್ರಾಜ್, ಬಿಗ್ ಬಾಸ್ ನೀವು ರಾಜನಿಗೆ ಅಧಿಕಾರ ಕೊಟ್ಟಿದ್ದೀರಿ ಅಂತೇಳಿ ಸುಮ್ಮನಿದ್ದೀವಿ, ಇಲ್ಲ ಅಂದರೆ ನಾವು ಸುಮ್ಮನಿರುವಂಥ ಮಗನೇ ಅಲ್ಲ ಅಂತೇಳಿ ಧನ್ರಾಜ್ ಹೇಳಿರೋದು ಒಂದು ರೀತಿಯಲ್ಲಿ ತಮಾಷೆಯಾಗಿ ಕಾಣಿಸಿದ್ರು ಕೂಡ ಇಲ್ಲಿ ಹನುಮಂತು ಇರಲಿ ಇದೊಂದು ಸಲ ಹೊಟ್ಟೆಗೆ ಹಾಕೋ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋದು ಎಲ್ಲವೂ ಕೂಡ ತುಂಬ ಫನ್ನಿಯಾಗಿ ಕಾಣಿಸುತ್ತೆ. ಇದಾದ ಮೇಲೆ ಇಲ್ಲಿ ರಾಜನ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ ನಂತರ ರಾಜ ನಡೆದುಕೊಳ್ಳುವಂಥ ರೀತಿ ಮತ್ತು ರಾಜ ಕೊಡುವಂತಹ ಕಾಟ ಇದೆಯಲ್ಲ, ಇದನ್ನು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳಕ್ಕಾಗದಂತಹ ಪರಿಯಲ್ಲಿ ಕಾಟವನ್ನು ಕೊಡ್ತಾ ಇದ್ದಾನೆ. ಇನ್ನು ನಾವು ರಾಜನ ಮುಂದೆ ಒಳ್ಳೆಯವನಾಗಿರಬೇಕು, ಅವರ ಮುಂದೆನೇ ಮಸಲತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಧನ್ರಾಜ್ ಮತ್ತು ಹನುಮಂತು ಪ್ಲಾನನ್ನು ಹಾಕ್ಕೊಂಡು ಒಂದಷ್ಟು ಕ್ವಾಟ್ಲೆಗಳನ್ನು ಕೂಡ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಮಹಾರಾಜ ಮಂಜು ಅವರ ಇಬ್ಬರು ದಂಡನಾಯಕರನ್ನಾಗಿ ತ್ರಿವಿಕ್ರಮ್ ಮತ್ತು ರಜತ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಆತ್ಮೀಯ ಸೇವಕನಾಗಿ ಸುರೇಶ್ ಇದ್ದರೆ ತಪ್ಪು ಮಾಡಿದವರ ಹೆಚ್ಚಿನವರಿಗೆ ರಾಜ ಮಂಜು ಬಸ್ಕಿಯನ್ನು ಹೊಡೆಸುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಚೈತ್ರ ಮತ್ತು ಶೋಭಾ ಶೆಟ್ಟಿ ಮಾತನಾಡದಂತೆ ಬಾಯಿಗೆ ಆಲೂಗಡ್ಡೆಯನ್ನು ಇಟ್ಟುಕೊಳ್ಳುವಂಥ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಪರಿಣಾಮ ಇಲ್ಲಿ ಬಾಯಿ ಮುಚ್ಚಿಸುವಂಥ ಶಿಕ್ಷೆಯನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಬಿಗ್ ಬಾಸ್ ಮಂಜು ಮೂಲಕ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ ವಿಪರೀತವಾಗಿ ಬಾಯಿ ಬಡಕಿ, ಹೀಗಾಗಿ ಚೈತ್ರ ಬಾಯಿ ಮುಚ್ಚಿಸುವಂಥ ಕೆಲಸ ಆಗಬೇಕಾಗಿತ್ತು. ಆ ಕೆಲಸವನ್ನು ಮಂಜು ಮೂಲಕ ಬಿಗ್ ಬಾಸ್ ಮಾಡಿಸಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಏನು ಅಂದ್ಕೊಂಡಿದ್ರು ಅದನ್ನು ಸಾಧಿಸಿದ್ದಾರೆ. ಇನ್ನು ಶೋಭಾ ಶೆಟ್ಟಿಯ ಕಥೆಯೂ ಕೂಡ ಇದೆ. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ಶೋಭಾ ಶೆಟ್ಟಿ ಕಳೆದ ವಾರ ವಿಪರೀತವಾಗಿ ಮನೆಯನ್ನು ಕಾಡಿತ್ತು. ಮಾತು ಬರೀ ಮಾತೇ ಬಂಡವಾಳ ಅಂತೇಳಿ ಅಂದ್ಕೊಂಡಿದ್ದಂಥ ಶೋಭಾ ಶೆಟ್ಟಿ ಈ ವೀಕ್ ಕಂಪ್ಲೀಟ್ ಮೌನವಾಗಿದ್ದು ತನ್ನ ಆಟ ಏನೂ ನಡೆಯೋದಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾಳೆ. ಹೀಗಾಗಿ ಶೋಭಾ ಶೆಟ್ಟಿಗೆ ಮೊದಲನೇ ವಾರವೇ ಒಂದು ರೀತಿಯಲ್ಲಿ ಯೂಟರ್ನ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಮೊದಲ ವಾರ ಇದ್ದಂಥ ಶೋಭಾ ಶೆಟ್ಟಿ ಈ 2ನೇ ವಾರ ಕಾಣಿಸ್ತಿಲ್ಲ. ಪರಿಣಾಮ ಈಕೆಗೂ ಕೂಡ ಬಾಯಿಗೆ ಆಲೂಗಡ್ಡೆಯನ್ನು ಇಡುವಂಥ ಶಿಕ್ಷೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಈಕೆ ಕೂಡ ಬಾಯಿಸ್ಕೊಂಡು ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇನ್ನು ಮಹಾರಾಜ ಮನೆಯಲ್ಲಿರುವಂಥ ಪ್ರಜೆಗಳಿಗೆ ಊಟ ಹಾಕದೆ ಶಿಕ್ಷೆಯನ್ನು ಕೊಟ್ಟಿದ್ರು, ಉಪವಾಸ ಹಾಕಿದ್ರು. ಇನ್ನು ಮನೆಯ ಪ್ರಜೆ ಆಗಿರುವಂಥ ಪಾಸಿಟಿವ್ ಗೌತಮಿ ಹೇಳಿದ ಮಾತನ್ನು ಕೇಳ್ತಾ ಇರಲಿಲ್ಲ. ಇದರ ಮಧ್ಯೆ ಮನೆಯ ರಾಜ ಮಂಜು ಅವರಿಗೆ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕನ್ನು ಕೂಡ ಕೊಡ್ತಾರೆ. ಮನೆಯ 4 ಸದಸ್ಯರಲ್ಲಿ 2 ನೈಜವಾಗಿ ಅಳುವಂತೆ ಮತ್ತು 2 ನೈಜವಾಗಿ ನಗುವಂತೆ ಮಾಡಬೇಕು ಅನ್ನುವಂಥ ಸೀಕ್ರೆಟ್ ಟಾಸ್ಕನ್ನು ಕೊಡ್ತಾರೆ. ಯಾವುದೇ ರೀತಿಯ ಆದೇಶವನ್ನು ನೀಡಿ ನಗಿಸುವಂತಿಲ್ಲ ಅಂತಲೂ ಕೂಡ ಹೇಳ್ತಾರೆ. 4 ಪ್ರಜೆಗಳಲ್ಲಿ 3 ಪ್ರಜೆಗಳು ಯಶಸ್ವಿಯಾಗಿ ಟಾಸ್ಕನ್ನು ಮುಗಿಸುವಂತೆ ಮಾಡಿದರೆ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ತೀರಿ ಅಂತಲೂ ಕೂಡ ಬಿಗ್ ಬಾಸ್ ಹೇಳ್ತಾರೆ. ಸೀಕ್ರೆಟ್ ಟಾಸ್ಕ್ನಂತೆ ಗೋಲ್ಡ್ ಸುರೇಶ್ ಅವರನ್ನು ಅಳಿಸೋದ್ರಲ್ಲಿ ಮಂಜು ಪ್ರೇರೇಪಿಸ್ತಾರೆ. ಮನೆ ಮಗಳ ನೆನಪು ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ಅಳಿಸೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಸುರೇಶು ನನಗೆ ಕಣ್ಣೀರು ಬತ್ತಿ ಹೋಗಿದೆ ಅಂತೇಳಿ ಹೇಳ್ತಾಳೆ. ಬಳಿಕ ಶಿಶಿರು ಬಳಿ ಮಾತನಾಡಿ ಅವರನ್ನು ನೈಜವಾಗಿ ಆಗುವಂತೆ ಮಾಡಿ ಟಾಸ್ಕನ್ನು ಮುಗಿಸ್ತಾರೆ. ಇಬ್ಬರನ್ನು ನಗಿಸುವಂಥ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರನ್ನು ನಗಿಸ್ತಾರೆ. ಇನ್ನು ಟಾಸ್ಕ್ ಮಧ್ಯೆ ಧನರಾಜ್ ಕುಳ್ಳನ ವೇಷವನ್ನು ಧರಿಸ್ತಾರೆ.
ಮೋಕ್ಷಿತ ಈ ಹಾಡು ಮಂಜಣ್ಣನಿಗಾಗಿ ಅಂತೇಳಿ ಹೇಳ್ತಾ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಅನ್ನೋಂಥ ಹಾಡನ್ನು ಹಾಡ್ತಾರೆ. ಆ ಸಂದರ್ಭದಲ್ಲಿ ಜೋರಾಗಿ ಅಳ್ತಾರೆ. ಮಂಜು ಮತ್ತು ಗೌತಮಿ ಕೂಡ ತಮ್ಮ ಗೆಳೆತನವನ್ನು ನೆನೆದು ಅಳ್ತಾರೆ. ಮೂವರಿದ್ದಂಥ ಗುಂಪಿನಿಂದ ಈಗ ಮೋಕ್ಷಿತ ಅವರು ಹೊರಬಂದು ಒಂಟಿಯಾಗಿ ಆಟ ಆಡ್ತಿದ್ದಾರೆ. ಈಗ ಮೋಕ್ಷಿತ ಮುಂದೆ ಹೇಗೆ ಆಡ್ತಾರೆ ಅನ್ನೋದು ಈ ರಾಜ ಮತ್ತು ಪ್ರಜೆಯ ಟಾಸ್ಕ್ನಲ್ಲಿ ಗೊತ್ತಾಗುತ್ತೆ. ಇದಾದ ಬಳಿಕ ಕೆಲವೊಂದಷ್ಟು ಘಟನೆಗಳಿಗೂ ಕೂಡ ಬಿಗ್ ಬಾಸ್ ಮನೆ ಸಾಕ್ಷಿಯಾಯಿತು. ಇಲ್ಲೇನು ಒಂದು ಭಾವನಾತ್ಮಕ ಸನ್ನಿವೇಶಕ್ಕೂ ಕೂಡ ಬಿಗ್ ಬಾಸ್ ಮನೆ ಈ ಮೊದಲ ವಾರ ಅಂದರೆ 8ನೇ ವಾರದ ಮೊದಲ ದಿನ ಸಾಕ್ಷಿಯಾಯಿತು. ಸೋಮವಾರದ ದಿನ ಸಾಕ್ಷಿಯಾಯಿತು. ಅದರ ಜೊತೆಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಮಿಕ್ಸಪ್ ಆಗಿ ಹೋಗಿದೆ. ವಾರಕ್ಕೊಬ್ಬೊಬ್ಬರು ಎಲಿಮಿನೇಟ್ ಆಗ್ತಿರೋದು, ಈ ಮೂಲಕ ಟೀಮ್ಗಳು ಕ್ಲೋಸ್ ಆಗಿದ್ದವರು ಹೊರಗಡೆ ಹೋಗ್ತಿರುವಂಥದ್ದು, ಇವೆಲ್ಲದೂ ಕೂಡ ಬಿಗ್ ಬಾಸ್ ಮನೆಯ ಆಟವನ್ನು ದಿನದಿಂದ ದಿನಕ್ಕೆ ಬದಲಾಯಿಸ್ತಿದೆ. ಆಟದ ಶೈಲಿಯನ್ನು ಕೂಡ ಬದಲಾಯಿಸ್ತಿದ್ದಾರೆ ಬಿಗ್ ಬಾಸ್. ಈಗ ಮಂಜುವನ್ನು ಕ್ಯಾಪ್ಟನ್ ಮಾಡೋದ್ರ ಮೂಲಕ ಇದೇ ಮಾಡಿದ್ದಾರೆ. ಅಂದರೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲದೂ ಕೂಡ ಒಂದೇ ರೀತಿ ಇರೋದಿಲ್ಲ. ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ ಮತ್ತು ಟರ್ನ್ಗಳು ಇರ್ತವೆ ಅನ್ನೋದನ್ನು ಈ ಮೂಲಕ ಸಾಬೀತುಪಡಿಸಿದ್ದಾರೆ. ಇದ್ರ ಜೊತೆಗೆ ಒಂದಂತೂ ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಿದೆ, ಏನು ಮಂಜು ಮಾಡಬೇಕಾದಂಥ ಕೆಲಸಗಳು ಏನಿದ್ದಾವೆ ಆ ಎಲ್ಲ ಕೆಲಸಗಳು ಕೂಡ ಬಿಗ್ ಬಾಸ್ ಮಾಡಿಸ್ತಿರುವಂಥದ್ದು. ಆಮೇಲೆ ಆ ರಾಜನ ಯಾವ ರೀತಿ ಇರ್ತಾನೆ ಅನ್ನೋದನ್ನು ಹೇಳಿ ಆಗಿದೆ. ಅಂದರೆ ಎಷ್ಟು ನಿಕೃಷ್ಟವಾಗಿ, ಎಷ್ಟು ಕಠೋರವಾಗಿ, ಎಷ್ಟು ಒಂದು ರೀತಿಯಲ್ಲಿ ತಾತ್ಸಾರದಿಂದ ನೋಡ್ತಾನೆ ಪ್ರಜೆಗಳನ್ನು, ಮತ್ತು ಎಂಥ ಹುಚ್ಚು ದೊರೆ ಆತ ಅನ್ನೋದನ್ನು ಆರಂಭದಲ್ಲೇ ಹೇಳಿರೋದ್ರಿಂದ ಇಲ್ಲಿ ದೊರೆಯ ವಿರುದ್ಧ ಮಾತನಾಡುವಂಥ ಧೈರ್ಯವನ್ನು ಯಾರೂ ಕೂಡ ಮಾಡುವಂತಿಲ್ಲ. ಹಿಂದ್ಗಡೆಯಿಂದ ಮಾತನಾಡ್ತಾರೆ, ಬಟ್ ಅದು ಎಲ್ಲೂ ಕೂಡ ಪಾತ್ರದಿಂದ ಹೊರಗೆ ಬರದಂತೆ ಈಗಾಗಲೇ ಟಾಸ್ಕನ್ನು ಕೊಟ್ಟಿರೋದ್ರಿಂದ ಒಂದು ವೇಳೆ ಪಾತ್ರದಿಂದ ಹೊರ ಬಂದರೆ ಅದಕ್ಕೆ ಉತ್ತರವಾಗಿ ಲಕ್ಸುರಿ ಬಜೆಟ್ನಲ್ಲಿ ಒಂದಷ್ಟು ಪಾಯಿಂಟ್ಸ್ಗಳು ಕಟ್ ಆಗ್ತವೆ. ಹೀಗಾಗಿ ಒಂದು ಮಂಜುಗೆ ಈಗ ಸೂಕ್ತವಾದಂಥ ವೇದಿಕೆ ಸಿಕ್ಕಿದೆ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳೋದಕ್ಕೆ. ಮಂಜು ವಿರುದ್ಧ ಯಾರೆಲ್ಲ ಸೇಡನ್ನು ತೀರಿಸ್ಕೊಂಡಿದ್ರೋ ಅಥವಾ ಯಾರೆಲ್ಲ ಮಾತನಾಡಿದ್ರೋ ಅವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇನ್ನೂ ಕೂಡ ಮೊದಲ ದಿನ ರಾಜ ಹಾಕಿರೋದು. ಮೊದಲ ದಿನ ಸೋಮವಾರವೇ ಅಷ್ಟೆಲ್ಲ ಆಟ ಆಡಿಸಿದಂಥ ಮಂಜು ಮಂಗಳವಾರ ಬುಧವಾರ ಯಾವ ಮಟ್ಟಿಗೆ ಆಟ ಆಡಿಸ್ಬೋದು ಅದು ಕೂಡ ಈಗಿರುವಂಥ ಇಂಟ್ರೆಸ್ಟಿಂಗ್. ಇನ್ನು ನಾಮಿನೇಷನ್ ವಿಚಾರದಲ್ಲೂ ಕೂಡ ಮತ್ತೆ ಒಂದಷ್ಟು ಬೆಂಕಿ ಹೊತ್ತಿಕೊಳ್ಳುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ವಿಶೇಷವಾಗಿ ಈ ಬಾರಿ ನಾಮಿನೇಷನನ್ನು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಮತ್ತಷ್ಟು ಬೆಂಕಿ ಹೊತ್ತುಕೊಳ್ಳುವಂಥ ಸಾಧ್ಯತೆ ಇದೆ. ಅದು ಹೇಗೆ ಅದನ್ನು ಮುಂದಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಸ್ತೀನಿ.